ಭಾರತೀಯರು ಅಂತ ಹೇಳಿದ್ರೆ ಅಥವಾ ಭಾರತ ಅಂತ ಹೇಳಿದ್ರೆ ವೈವಿಧ್ಯತೆಯಲ್ಲಿ ಏಕತೆ, ಜಾತ್ಯತೀತ ಅಂತ ನಾವು ಹೇಳ್ತೀವಿ. ಸೆಕ್ಯುಲರಿಸಂ ನ ಫಾಲೋ ಮಾಡ್ಕೊಂಡು ಬರ್ತಾ ಇರುವಂತದ್ದು ಸಂವಿಧಾನ ಅಂತ ನಾವು ನೀವೆಲ್ಲ ಒಪ್ಕೊಂಡಿದೀವಿ. ಹೌದು. ಇಂಥದ್ರಲ್ಲಿ ಮತ್ತೆ ಈ ಹಿಂದೂ ರಾಷ್ಟ್ರ ಅಂತ ತೆಗೆದುಕೊಂಡು ಬರುವಂತದ್ದು ಅವಶ್ಯಕತೆ ಇದೆಯಾ? ಇಲ್ಲ, ಹಿಂದೂ ರಾಷ್ಟ್ರ ಅನ್ನೋದೇನು, ಈಗ ಸಂವಿಧಾನದಲ್ಲಿ ಸರ್ವರಿಗೂ ಅವಕಾಶಗಳಿದೆ. ಹಿಂದೂ ಅಂತಕ್ಕಂಥವ್ರು ಹೆಚ್ಚು ಸಂಖ್ಯೆಯಲ್ಲಿರುವಾಗ ದೇ ವಿಲ್ ಎಂಜಾಯ್ ದಟ್. ಇದು ಏನೋ ಅವರು ಸಂತೋಷ ಪಡ್ತಾರೆ, ನನ್ನ ದೇಶ, ನನ್ನ ಹಿಂದೂ. ಒಂದು ಎರಡನೇದು ಹೇಳ್ತೇನೆ, ಹಿಂದೂಸ್ತಾನ್ ಎಲ್ಲಿಂದ ಬಂತು? ನಾವು ಮಾಡಿದ್ವಾ? ಬಿಜೆಪಿಯವರು ಮಾಡಿದ್ರ? ಪಾಕಿಸ್ತಾನ ಎಲ್ಲಿಂದ ಬಂತು? ಬಿಜೆಪಿಯವರು ಮಾಡಿದ್ರ? ಪಾಕಿಸ್ತಾನ ಮಾಡುವಾಗಲೇ ಈ ದೇಶ ಹಿಂದೂಸ್ತಾನ್ ಇದು ಅಲ್ಲ, ನಾನು ಅದನ್ನೇ ಕೇಳ್ತಾ ಇರೋದು. ಇದು ಹಿಂದೂಸ್ತಾನ ಅಲ್ಲ, ಹಿಂದೂಸ್ತಾನ್ ಯಾವಾಗ್ಲೂ ಇದೆ. ಅದಕ್ಕೆ ಮತ್ತೆ ನಾನು ಹೇಳೋದು, ಅದನ್ನ ನಾವು ಈಗ ಈ ಹೆಸರನ್ನು ಕೊಟ್ಟವರು ಮುಸಲ್ಮಾನ್ರೇ. ನಮ್ಮಪ್ಪ ಯಾರು ಅಂತ ಗೊತ್ತಿರುವಾಗ ಇವ್ರು ನಮ್ಮಪ್ಪ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇದೆಯಾ ಅಂತ? ಅಲ್ಲಲ್ಲ, ಯಾರಾದ್ರೂ ಕೇಳಿದ್ರೆ ಮಾಡ್ಬೇಕಾಗ್ತದಲ್ಲ. ಅಲ್ಲ, ಅಂತ ಪರಿಸ್ಥಿತಿ ಅಲ್ಲಲ್ಲ, ಯಾರಾದ್ರೂ ಕೇಳಿದ್ರೆ ಮಾಡ್ಬೇಕಾಗ್ತದೆ, ಇಲ್ಲಾಂದ್ರೆ ಮಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲ, ಅಂತ ಪರಿಸ್ಥಿತಿ ಬಂದಿದೆ ಅನ್ಸುತ್ತೆ. ಅಲ್ಲ, ಹೀಗಾಗಿ ನಡೀತಾ ಇರೋದೇ ಅದು. ಪದೇ 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 ಇವರು ಮಾಡೋದನ್ನ ಅದನ್ನ ಹೇಳ್ಬೇಕಾಗಿದೆ. ಆಮೇಲೆ ಅಲ್ಲ, ಒಂದು ಉದಾಹರಣೆ ಏನ್ ಮಾಡ್ತಿದ್ದಾರೆ ಅಂತ. ಈಗ ನಿಮ್ ಪ್ರಕಾರ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ? ಹಿಂದುತ್ವವನ್ನ ದ್ವೇಷ ಮಾಡ್ತಾ ಇದೆ ಅಂತನಾ, ಅಥವಾ ಹಿಂದೂಗಳನ್ನು ವಿಭಜನೆ ಮಾಡ್ತಾ ಇದೆ ಅನ್ನೋ ಆರೋಪ ಏನಾದ್ರೂ ಇದೆಯಾ? ಮಾಡ್ತಾರೆ. ಹೇಗೆ, ಯಾವ ರೀತಿ? ಪಾರ್ಲಿಮೆಂಟ್ ಅಲ್ಲಿ ನಿಂತು ಹಿಂದುತ್ವ ಅನ್ನೋದು ಹಿಂಸೆ 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 ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಹಿಂದುತ್ವ ಅಂದ್ರೇನೆ ಅದು ಹಿಂಸೆ ಅಂತ ಯಾರು ಹೇಳಿದ್ದು? ರಾಹುಲ್ ಗಾಂಧಿ ಹೇಳಿದ್ದು. ಅಂದ್ಮೇಲೆ ಅವ್ರ ಮೇಲೆ ಡೌಟ್ ಬರ್ತದಿಲ್ಲ, ಇವ್ರು ಹಿಂದೂ ಅಲ್ಲ ಅನ್ನೋದು. ಇಲ್ಲಿ ಕರ್ನಾಟಕದಲ್ಲಿ ಹಿಂದೂ ಅಂತ ನಾನು ಯಾರ ಹತ್ರಿಂದ ಹೇಳಿಸ್ಕೊಳ್ಬೇಕಾಗಿಲ್ಲ, ನಾನು ಹಿಂದೂನೇ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಅವಾಗ ನಾವು ಬಹಳ ಗೌರವಿಸ್ತೀವಿ ಅವ್ರನ್ನ. ಆಮೇಲೆ ಒಂದ್ ಕಡೆ ಹೇಳ್ಬಿಡ್ತಾರೆ ಅವರು, ಯಾವ ಹಿಂದುತ್ವ ರೀ, ನಮ್ಮ ದೇಶ ಜಾತ್ಯತೀತ. ಅಂದ್ರೆ ಜಾತ್ಯತೀತ ಅಂದ್ಮೇಲೆ ಜಾತಿನೇ ಇರಬಾರ್ದಾಗಿತ್ತು, ನೀವ್ ಹಾಕಿದ್ದೀರಿ? ಇದು ಬಹಳ ಜನ ಹೇಳ್ತಾರೆ. ಆದ್ರಿಂದ ಸಂದರ್ಭ ಬಂದಾಗ ಹಿಂದೂಗಳು ಹೆಚ್ಚು ಜನಸಂಖ್ಯೆ ಇರುವಾಗ ಅವ್ರು ಹೇಳ್ಕೊಳ್ತಾರೆ. ಪಾಕಿಸ್ತಾನ ಆದಾಗ ಅನೇಕ ಮುಸಲ್ಮಾನರು ಇಲ್ಲಿಂದ ಅಲ್ಲಿಗೆ ಹೋದ್ರು. ಯಾಕೆ? ನಮಗೆ ಧಾರ್ಮಿಕವಾದ ಒಂದು ದೇಶ ಬೇಕಾಗಿತ್ತು, ಇಸ್ಲಾಂ ಕಂಟ್ರಿ ಬೇಕಾಗಿತ್ತು, ಹೋದ್ರು. ಈಗ ಆ ಸಂದರ್ಭದಲ್ಲಿ ಇಲ್ಲ, ನಾವ್ಯಾಕೆ ಹೋಗ್ಲಿ, ನಾವು ಇದೇ ದೇಶದಲ್ಲಿ ಇರ್ತೀವಿ ಅಂತೇಳಿ ಅನೇಕ ಮುಸಲ್ಮಾನರು ಇಲ್ಲಿ ಉಳಿದ್ರು. ನಾವು ಅವ್ರನ್ನ ಗೌರವಿಸಬೇಕು. ಆದ್ರೆ ಕಾಲಕ್ರಮೇಣ ಅವರು ಪಾಕಿಸ್ತಾನ್ ಜಿಂದಾಬಾದ್ ಹೇಳಬಾರದು. ಹೌದು. ಯಾಕೆಂದ್ರೆ ನೀವು ಇಷ್ಟಪಟ್ಟು ಉಳ್ಕೊಂಡಿದ್ದೀರಿ. ಈ ಹಿಂದೂಸ್ತಾನ್ ನಿಮಗೆ ಆ ರೀತಿ ಹೇಳೋಕೆ ಕಾಂಗ್ರೆಸ್ ಕಾರಣವಾ? ನಿಮ್ ಕಾರಣ ಆಗಿದೆ, ಪ್ರೋತ್ಸಾಹ ಆಗಿದೆ. ಇದೇ ವಿಧಾನಸೌಧದಲ್ಲಿ ನಾಸೀರ್ ಹುಸೇನ್ ಅವರು, ಸೈಯದ್ ನಾಸೀರ್ ಹುಸೇನ್ ಅವರು ರಾಜ್ಯಸಭಾ ಸದಸ್ಯರು, ರಾಜ್ಯಸಭಾ ಚುನಾವಣೆಯಲ್ಲಿ ಗೆಲ್ತಾರೆ. ಇಲ್ಲಿ ಅವ್ರ ಜೊತೆಯಲ್ಲಿರೋರೆಲ್ಲನೂ ವಿಜೃಂಭಣೆ ಮಾಡುವಾಗ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ನಿಮಗೆ ಪಾಕಿಸ್ತಾನದ ಪ್ರೇಮ ಯಾಕೆ ಬಂತು? ನೀವು ಪಾಕಿಸ್ತಾನಕ್ಕೆ ಹೋಗ್ಲಿಲ್ಲ ಆಗ. ಅದರಿಂದ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಿಮ್ಮನ್ನು ಅಪ್ಕೊಂಡಿದ್ದಾರೆ, ಗೌರವಿಸಿದ್ದಾರೆ. ಆದ್ರೆ ಈಗ ಆ ಸಂದರ್ಭ ನಿಮಗೆ ಯಾಕೆ ಬಂತು? ಬರಬಾರ್ದಲ್ವಾ? ಯಾಕೆ ಅಂತಂದ್ರೆ, ಒಂದು ಸಾರಿ ಆಗಿ ಅದು ಸಪರೇಟ್ ಆದ್ಮೇಲೆ ನಾವು ಯಾವುದೇ ದೇಶ ಬೇರೆ ದೇಶದ ಪ್ರೇಮ ತೋರಿಸ್ತಕ್ಕಂಥದ್ದು, ಅವ್ರನ್ನ ಹೊಗಳಿಸ್ತಕ್ಕಂಥದ್ದು ನಮ್ಮ ದೇಶಕ್ಕೆ ಅಪಮಾನ. ಸತ್ಯ. ನೀವು ನಮ್ಮ ದೇಶಕ್ಕೆ ಅಪಮಾನ ಮಾಡೋದನ್ನ ಯಾರು ಸಹಿಸ್ಕೊಳ್ಳೋದಿಲ್ಲ. ಇದನ್ನ ಕಾಂಗ್ರೆಸ್ ಸಹಿಸ್ಕೊಳ್ತದೆ. ಎಲ್ಲಾ ಕಡೆಯಲ್ಲೂ ಜಿಂದಾಬಾದ್ ಹಾಕಿದ್ರೆ ಅವ್ರನ್ನ ಸುಮ್ಮನೆ ಬಿಡ್ತದೆ. ಆದ್ರಿಂದಾಗಿ ಅದು ಪ್ರೋತ್ಸಾಹ ಆಗುತ್ತೆ. ಅದಾಗಬಾರದು. ಅದನ್ನು ಮಾಡೋದ್ರಿಂದ, ಹಿಂದುತ್ವವನ್ನ ಬೈಯೋದ್ರಿಂದ. ಈಗ ನಾನು ಟೋಟಲ್ ಡೀಟೇಲ್ಗೆ ಹೋಗಲ್ಲ. ಈಗ ಅನೇಕ ಇದು ವಿಡಿಯೋಗಳು ಹರಿದಾಡ್ತಿವೆ. ನೆಹರೂರವರೇ ಹಿಂದೂ ಅಲ್ಲ ಅಂತ ಹೇಳ್ಕಂತಾರೆ. ಆದ್ರೆ ಹಿಂದಕ್ಕೋಗಿ ಅವ್ರ ತಂದೆಯವರು ಅಲ್ಲ, ಅವರೆಲ್ಲನೂ ಇದರಿಂದ ಬಂದವರು, ಜಮ್ಮು ಕಾಶ್ಮೀರದಿಂದ. ಅಲ್ಲಿ ನೆಹರ್ ಅನ್ನೋ ನಾಲೆ ಇತ್ತು, ಅಲ್ಲಿ ಬಂದಿದ್ದರಿಂದ ಅವ್ರು ನೆಹರು ಅಂತಾದ್ರು, ಹೆಸರುಗಳನ್ನ ಬದಲಾಯಿಸ್ಕೊಂಡ್ರು. ಹಿಂಗ್ ಬೇಕಾದಷ್ಟು ಈ ರೀತಿ ಹರಿದಾಡ್ತವೆ. ಆದ್ರೆ ರಾಜಕೀಯ ಮಾಡೋ ನಾವ್ಯಾರು
ಅವ್ರು ಇದೇ ಜಾತಿ ಇದೇ ಧರ್ಮ ಅಂತ ನಾವು ಹೇಳಲ್ಲ, ಜನ ಮಾತಾಡ್ತಾರಲ್ಲ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ನಡ್ಕೊಳ್ತೀರಿ. ಚುನಾವಣೆ ಬಂದಾಗ ಮಾತ್ರ ಖಂಡಿಸ್ತಾ ಇದ್ದೀರಿ ಅಂತ ಅಲ್ಲ, ಹೌದು, ಅದಕ್ಕೆ ಪುಷ್ಟಿ ಕೊಡೋ ರೀತಿ ನೀವೇ ನಡ್ಕೊಂಡ್ ಬಿಟ್ರೆ ಜನ ನಿಮ್ಮನ್ನು ಅನುಮಾನ ಪಡೋದು ಸರಿ ಅಂತ ಆಯ್ತಲ್ಲ. ಹಿಂದುತ್ವವನ್ನು ನೀವು ಹಿಂಸೆ ಹಿಂಸೆ ಅಂತ ಹೇಳೋರು, ಮತ್ತೆ ಹಿಂದೂವಾದಿಗಳು ನೀವೇ ಹೇಗಾಗ್ತೀರಿ? ಓಕೆ, ಈಗ ಈ ಸಮೀಕ್ಷೆ ಮಾಡೋದ್ರಿಂದ ಹೇಗೆ ವಿಭಜನೆ ಆಗುತ್ತೆ ಅಂತ ಅಂದ್ಕೊಳ್ತೀರಿ? ನೋಡಿ, ಸಾಮಾಜಿಕ ನ್ಯಾಯ ಕೊಡಬೇಕು, ಎಲ್ಲ ಪಕ್ಷಗಳ ಸಮಸಮಾಜ ಸೃಷ್ಟಿ ಆಗ್ಬೇಕು, ಎಲ್ಲ ಪಕ್ಷಗಳ ಕೆಲಸ ಅದು ಮಾಡಲೇಬೇಕು. ಆದ್ರೆ ಅದರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ದಾರಿ ತಪ್ಪಿಸೋದು ಇದಾಗಬಾರದು. ಇದು ಹೆಂಗಾಗ್ತಾ ಇದೆ? ಹೆಂಗೆ ಸರ್, ಹೆಂಗೆ ಇದು ವೋಟ್ ಬ್ಯಾಂಕ್ ಹೆಂಗಾಗತ್ತೆ ಈ ಸಮೀಕ್ಷೆಯಿಂದ? ಹೆಂಗಾಗತ್ತೆ ಅಂತ ಹೇಳ್ತೀನಿ. ನಮ್ಮ ಕೇಂದ್ರ ಸರ್ಕಾರ ಈ ದೇಶದಲ್ಲಿ ಸೆನ್ಸಸ್ ಪ್ರಾರಂಭ ಆಗಿದ್ದು 1871ರಲ್ಲಿ. ಅಲ್ಲಿಂದ 1931ರವರೆಗೆ ಜಾತಿ ಆಧಾರದ ಮೇಲೇನೇ ಗಣತಿ ಮಾಡ್ತಾ ಬಂದಿದ್ದಾರೆ. 41 ಸ್ವತಂತ್ರ ಸಂಗ್ರಾಮದ ದೊಡ್ಡ ಇದಿತ್ತು, ಆವಾಗ ಮಾಡಿಲ್ಲ. 51ಕ್ಕೆ ತಿರುಗಿ ಆಯ್ತಲ್ಲ. ಹೌದು, ಸರ್ಕಾರ ಯಾರ್ದಿತ್ತು? ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ಸೇ ಇತ್ತು. ಜಾತಿ ಮೇಲೆ ಜನಗಣತಿ ಮಾಡಲಿಲ್ಲ. 61 ಮಾಡಲಿಲ್ಲ, 71, 81, 91, 2001, 2011 ಇಷ್ಟರಲ್ಲೂ ಕಾಂಗ್ರೆಸ್ ಪ್ರಾಬಲ್ಯ ಇತ್ತಲ್ಲ. ಹೌದು, ಯಾವತ್ತೂ ಜಾತಿ ಮೇಲೆ ಮಾಡಿಲ್ಲ. ಇವತ್ತು ಸಡನ್ ಆಗಿ ನಿಮಗೆ ಯಾಕೆ ಬಂತು ಜಾತಿ ಇದು ಗಣತಿಗಳೆಲ್ಲ ಮಾಡಬೇಕು ಅಂತ? ನಿಮಗೆ ಜಾತಿಗಳಲ್ಲಿ ಇರತಕ್ಕಂತ ಈ ಇದನ್ನೆಲ್ಲನು ವ್ಯತ್ಯಾಸಗಳನ್ನ ನೋಡಿ ನಿಮ್ಗೇನಾದ್ರೂ ಅವ್ರಿಗೆ ಸವಲತ್ತುಗಳನ್ನ ರೀಚ್ ಮಾಡಿಸ್ಬೇಕು ಅನ್ನೋದಿದ್ದಿದ್ರೆ ನೀವು ಗರೀಬಿ ಹಟಾವೋ ಅಂದ್ವಲ್ಲ, ಗರೀಬೋಂಕು ಹಟಾವೋ ಆಯ್ತೇ ಹೊರತು ಗರೀಬಿ ಹಟಾವೋ ಆಗ್ಲೇ ಇಲ್ಲ. ಸ್ಲೋಗನ್ ಆವತ್ತು ಶುರುವಾಗಿರೋ ಸ್ಲೋಗನ್ ಈಗಲೂ ನಿಮ್ಮದು ಅದೇ ಸ್ಲೋಗನ್ ಇದೆ, ಗರೀಬಿ ಹಟಾವೋ. ಹಾಗಾದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಎಲ್ಲವೂ ಆಗ್ತಾ ಇದೆ, ಈಗ ಅದರಲ್ಲಿ ಆಗ್ತಾ ಇದೆ. ಅದಕ್ಕೆ ನೀವು ನೋಡ್ತಾ ಇರ್ತೀರಿ, ವರ್ಷಕ್ಕೊಂದ್ಸಾರಿ ಒಂದು ಇದು ಬರುತ್ತೆ. ಈ ವರ್ಷದಲ್ಲಿ ಇಷ್ಟು ಜನ ಬಡತನ ರೇಖೆಗಿಂತ ಮೇಲೆ ಹೋಗಿದ್ದಾರೆ. ಇವತ್ತು ಬಹಳ ಕಡಿಮೆ ಬಡತನದ ರೇಖೆಗಿಂತ ಕಡೆ ಇರತಕ್ಕಂಥವ್ರು ಕೇವಲ ಒಂದು 10% ಬಂದ್ಬಿಟ್ಟಿದೆ ಈಗ. BPL APL ಎಲ್ಲ ಹೌದು. ಆ ರೀತಿ ಅಂದ್ರೆ ಇವತ್ತು ನೋಡಿ, ಯಾವ ಮನೆಯಲ್ಲಿ ನೋಡು ಒಂದು 2 ವೀಲರ್ ಇದೆ, ಇಲ್ಲ ಸುಮಾರಾಗಿದ್ದಾನೆ ಒಂದು ಕಾರ್ ಇದೆ, ಇನ್ನೂ ಸುಮಾರಾಗಿದ್ದಾನೆ ಅಂದ್ರೆ 2 ಕಾರ್ ಇದೆ, ಇನ್ನೂ ಚೆನ್ನಾಗಿದ್ದಾನೆ ಅಂದ್ರೆ 4 ಕಾರ್ ಇದೆ. ಏನೋ ಚೆನ್ನಾಗಿ ಏನೋ ಕಷ್ಟಪಟ್ಟು ಜೀವನ ಮಾಡಿ ಬೆಳೆದು ಇವತ್ತು ನಿಲ್ತಾವ್ರೆ ಜನ. ಇದೇ ಹಿಂದೆ ಇತ್ತಾ? ಹಂಗಾಗ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ. ಆಮೇಲೆ ಕರಪ್ಷನ್ ಇಷ್ಟು ಮಾತಾಡ್ತೀವಿ. ಕರಪ್ಷನ್ನು ತಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಆಗ್ಬಿಟ್ಟಿದೆ. ಆದ್ರೆ ತಳಮಟ್ಟದಲ್ಲಿ ಕರಪ್ಷನ್ ಬೇಗ ನಿಲ್ಲೋದಿಲ್ಲ, ಆದ್ರೆ ಮೇಲ್ಮಟ್ಟದಲ್ಲಿ ಬೇಗ ನಿಲ್ಲಿಸಬಹುದು. ಯಾಕಂತಂದ್ರೆ ಅಲ್ಲಿ ಕೆಲವರೇ ಇರ್ತಾರೆ. ಅಲ್ಲಿ ಕಡಿಮೆ ಆದ್ರೆ ಅದು ತಳಗಳಿಗೆ ಬರ್ತದೆ. ಇಲ್ಲೇನಾಗಿದೆ, ಇವತ್ತಿಗೂ ಬೆಳಗಿಂದ ಸಂಜೆವರೆಗೂ ಕೇಳಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕರಪ್ಷನ್ ಸರ್. ಅದೇ ಇದು ಯಾವ ಪಕ್ಷ ಆಡಳಿತ ನಡೆಸ್ತಾ ಇದ್ರು ಈ ಮಾತನ್ನ ನಾವು ಕೇಳ್ತಾನೆ ಇದ್ದೀವಿ. ಆದ್ರೆ ಬರೀ ಕಾಂಗ್ರೆಸ್ ಅಂತ ಈಗ ಬಿಜೆಪಿ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿ ಕರಪ್ಷನ್ ಚಾರ್ಜಸ್ ಕೇಳ್ತಾ ಇದ್ದೀರಿ ನೀವು? ಮೋದಿ ಅವರು ಹೇಗಾದ್ರೂ ಮಾಡಿ ಮೇಲ್ಮಟ್ಟದಿಂದ ಇದನ್ನ ತುಳಿತಾ ಹೋಗ್ಬೇಕು. ನಾವು ಭ್ರಷ್ಟಾಚಾರವನ್ನ ಕಡಿಮೆ ಅಂದ್ರೆ 100ಕ್ಕೆ 100 ಅವರಿಂದನೂ ಮಾಡಕ್ಕಾಗೋದಿಲ್ಲ. ಆದ್ರೆ ಒಂದು ಪ್ರಯತ್ನ ನಡೆದದ ಅವ್ರದ್ದು. ಆದ್ರೂ ಇವರು ಕರಪ್ಷನ್ ಅಂತ ಹೇಳ್ತಾನೆ ಇದ್ದಾರೆ. ಆ ಒಂದು ಹಂತವನ್ನ ಕಡಿಮೆ ಮಾಡ್ತಾ ಬರಬೇಕು ಅನ್ನೋದು. 11 ವರ್ಷ ನೋಡಿ, ಇದು ಟ್ರಾನ್ಸ್ಪರೆಂಟ್ ವರ್ಲ್ಡ್ ಇದೆ ಈಗ, ಪಾರದರ್ಶಕ ಜಗತ್ತು. ಮೊದಲು ನೆಹರು, ಇಂದಿರಾ ಗಾಂಧಿ ಅಥವಾ ಯಾರೇ ಇದ್ರು ಟ್ರಾನ್ಸ್ಪರೆನ್ಸಿ ಇರಲಿಲ್ಲ. ಹೌದಾ? ಹೌದು. ಯಾಕಂತಂದ್ರೆ ಆವತ್ತೆಲ್ಲ ಒಂದೇ ಒಂದು ನ್ಯೂಸ್ ಐಟಮ್ ಏನಾದ್ರು ನಿಮ್ಮಂತವರು ಎತ್ತಿ ಬಿಟ್ರೆ ಒಂದು 15 ದಿವಸ ಆಗೋದು ಬೇರೆಯವ್ರಿಗೆ ಅದು ಗೊತ್ತಾಗೋಷ್ಟೊತ್ತಿಗೆ ಯಾರಿಗಾದ್ರು, ಅದರಲ್ಲೂ ಯಾರೋ ಟಿವಿ ನೋಡೋರು, ಆ ಟಿವಿಗಳು ಇರ್ಲಿಲ್ಲಲ್ಲ,
ಇಷ್ಟೊಂದಿಲ್ಲ. ಇವತ್ತು ನೋಡಿ, ನಾನು ಇಲ್ಲಿ ಒಂದು ನಿಮಿಷದಲ್ಲಿ ಮಾತಾಡಿದ್ರೆ ಆಗ್ಲೇ ಲೈವ್ ಅಲ್ಲಿ ನಡೀತಿರ್ತದೆ. ಈ ಜಗತ್ತೇ ಬೇರೆ, ಆ ಜಗತ್ತೇ ಬೇರೆ. ಒಬ್ಬ 100 ರೂಪಾಯಿ ಲಂಚ ತಗೊಂಡ ಅಂತಂದ್ರೆ ಆಗ್ಲೇ ಅಲ್ಲಿ ಬರ್ತಾ ಇರ್ತದೆ. ಆಗ ಲಕ್ಷಗಟ್ಲೆ ಹೊಡೆದಿದ್ರು ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ, ಪ್ರೂವ್ ಮಾಡಕ್ಕೂ ಆಗ್ತಿರ್ಲಿಲ್ಲ. ಇದು ಟ್ರಾನ್ಸ್ಪರೆಂಟೆಡ್ ಜಗತ್ನಲ್ಲಿ ಮೋದಿಯವರು 12ನೇ ವರ್ಷದಲ್ಲಿ ಇದ್ದಾರೆ. ಇವತ್ತು ಒಂದು ಸಮಯ ಕರಪ್ಷನ್ ಅಲ್ಲಿ ಎಲ್ಲ ಆಗಿದ್ದಿದ್ರೆ ಇಷ್ಟು ದಿನ ಇರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಒಂದು ಬದಲಾವಣೆ ದೇಶದಲ್ಲಿ ತರಬೇಕು, ಈ ದೇಶ ಮೊದಲು ಅನ್ನೋ ಭಾವನೆಯಲ್ಲಿ ಅವರು ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ದೇಶ ಬೇರೆ ಜನ ಬೇರೆನಾ ಸರ್? ದೇಶ ಬೇರೆ ಜನ ಬೇರೆ ಅಲ್ಲ, ನಮ್ಮದೇ ಜನ. ದೇಶ ಮೊದಲು ಜನ ಮೊದಲು ಅಂದ್ರು ನಮ್ಮ ದೇಶವು, ನಮ್ಮ ಜನವು, ನಾವೇ ಎಲ್ಲ ನಾವೇ. ಆದ್ರೆ ಪರಿವರ್ತನೆಗಳು, ಬದಲಾವಣೆಗಳು ಸಹಜವಾಗಿ ಬಂದ್ರೆ ಅದಾಗ್ತದೆ. ಮನುಷ್ಯನಿಗೆ ಒಂದು ಹಂತ ಇದೆ. ಒಂದು ಹೊಟ್ಟೆ ತುಂಬಬೇಕು, ಹೌದು, ಊಟ ಬೇಕು. ಊಟ ಹೊಟ್ಟೆ ತುಂಬಿದ ಮೇಲೆ ನೀನ್ ಇನ್ನೊಂದು ಸ್ವಲ್ಪ ಊಟ ಇದೆ ಮಾಡ್ತೀಯ ಅಂದ್ರೆ ಮಾಡ್ತಾರಾ? ಇಲ್ಲ, ಸಾಕಪ್ಪ. ಹಾಗೆ ಬಡತನ, ತುಂಬಾ ಬಡತನ ಇರುವಾಗ ಎಲ್ಲ ಬೇಕು. ಒಂದು ಹಂತಕ್ಕೆ ಆತ ರೀಚ್ ಆದ್ಮೇಲೆ ಆತನಿಗೆ ಅದು ಬೇಕಾಗಲ್ಲ. ಸೊ ಹಾಗೆ ನಾವು ಸಾಮಾನ್ಯರಾಗಿ ಎಲ್ಲರನ್ನೂ ಒಂದು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಭಾವನೆಗಳು ಬಂದ್ಬಿಟ್ರೆ ವಂಚನೆ ಮಾಡೋದು, ಮೋಸ ಮಾಡೋದು, ಇಂಥವೆಲ್ಲ ಕಡಿಮೆ ಆಗ್ತಾ ಹೋಗ್ತವೆ. ಅದಕ್ಕೆ ಒಂದು ಉತ್ತಮವಾದ ಆಡಳಿತ ವ್ಯವಸ್ಥೆ ಬೇಕು. ಆ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಬೇಕು. ಅದು ಯಾರಿಗೆ ಬರ್ತದಂದ್ರೆ ದೇಶ ಮೊದಲು ಅನ್ನೋರ್ಗೆ ಬರ್ತದೆ, ಈಗ ನೀವು ಅಧಿಕಾರ ಮೊದಲು ಅನ್ನೋರ್ಗೆ ಬರಲ್ಲ. ನೀವು ಹೇಳಿರೋ ಪಾಯಿಂಟ್ಸ್ ನ ಸಮರೈಸ್ ಮಾಡಬೇಕು ಅಂತ ಹೇಳಿದ್ರೆ, ಈ ಮುಂಚೆ ಜಾತಿ ಗಣತಿ ಎಲ್ಲ ಮಾಡೇ ಇರ್ಲಿಲ್ಲ, ಜನಗಣತಿ ಮಾಡೇ ಇರ್ಲಿಲ್ಲ. ಈಗ ಯಾಕೆ ಸಡನ್ ಆಗಿ ಅಂತ ಅವರು ಅವತ್ತಿಂದ ಮಾಡ್ಕೊಂಡು ಬಂದಿದ್ರೆ ಇವತ್ತು ಇನ್ನೊಬ್ಬರನ್ನ ಪ್ರಶ್ನೆ ಮಾಡೋದು ಬರ್ತಿರ್ಲಿಲ್ಲ. ಈಗೇನಾಯ್ತು, ಎಲ್ಲಾ ಕಡೆಯಲ್ಲೂ ಜಾತಿ ಜಾತಿ ಅಂತ ಶುರುವಾಯ್ತು. ಎಲ್ಲಿ ಬಿಟ್ರಿ? ಆಯ್ತು, ನಮ್ಮ ಅವಧಿ 2011 ನೀವೇ ಇದ್ರಿ, ಜನಗಣತಿ ಆಯ್ತು. 2021 ಜನಗಣತಿ ಆಗಬೇಕಾಗಿತ್ತು, ಕರೋನಾ ಮಾಡಲಿಲ್ಲ ಮೋದಿಯವರು. ಸೊ ಈಗೇನು ಜನಾಂಗಗಳು ಎಷ್ಟವೆ ಏನು ಅಂತ ಗೊತ್ತಾಗ್ಬೇಕು, ಅವರ ಸ್ಥಿತಿಗತಿಗಳು ಅರ್ಥ ಆಗ್ಬೇಕು. ಆಯ್ತಪ್ಪ, ಆಗಿದ್ರೆ ನಾನೇ ಮಾಡ್ತೀನಿ. ಒಳ್ಳೆ ಉದ್ದೇಶನೇ ಅಲ್ವಾ? ಹೌದು. ಆ ಒಳ್ಳೆ ಉದ್ದೇಶವನ್ನು ವಿರೋಧ ಮಾಡ್ತದೆ ಕಾಂಗ್ರೆಸ್. ಅಲ್ಲ, ಈಗ ಆ ಒಳ್ಳೆ ಉದ್ದೇಶಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಎಲ್ಲಿಗೆ? ಈಗ ಕಾಂಗ್ರೆಸ್ ಕೂಡ ಕಾಂಗ್ರೆಸ್ ಈಗ ಮಾಡ್ತಾ ಇದೆ. ಏನ್ ಮಾಡ್ತಾ ಇದೆ? ಇಲ್ಲ, ಈಗ ನಮಗೊಂದು ಕ್ಲಾರಿಟಿ ಕೊಡಬೇಕು ನಾರಾಯಣಸ್ವಾಮಿ ಸರ್. ಈಗ ಈ ಸಮೀಕ್ಷೆಯ ಮಾಹಿತಿ ಪ್ರಕಟ ಆದ್ರೆ ಆಗುವ ಏರಿಳಿತಗಳೇನು, ಅಥವಾ ಅದರ ಇಂಪ್ಯಾಕ್ಟ್ ಏನು, ಪರಿಣಾಮ ಏನು? ಹೇಳ್ತೀನಿ. ಏನು ಬಹಳ ದೊಡ್ಡ ಘನಕಾರ್ಯ ಆಗೋದಿಲ್ಲ. ನಾವು ಇದನ್ನು ವಿರೋಧನೂ ಮಾಡಿಲ್ಲ. ನಾವು ಮೊನ್ನೆನೂ ಕ್ಲಾರಿಫೈ ಮಾಡಿದೀವಿ. ವಿರೋಧ ಇರೋದು ಕಾಂಗ್ರೆಸ್ ಒಳಗಡೆನೆ. ಏನಕ್ಕೆ ಅಂದ್ರೆ ಕೆಲವು ಸಮುದಾಯಗಳು ಹೆಚ್ಚು, ಕೆಲವು ಸಮುದಾಯಗಳು ನಾವು ಕಡಿಮೆ ಅನ್ನೋ ಭಾವನೆಗಳಿದ್ವು. ಅಂದ್ರೆ ಒಳಪಂಗಡಗಳು ಇದೆಲ್ಲ. ಈಗ ಲಿಂಗಾಯತು ಅಥವಾ ಒಕ್ಕಲಿಗರು, ಲಿಂಗಾಯತು ಅಥವಾ ವೀರಶೈವರು ಗೊಂದಲ ಸೃಷ್ಟಿ ಆಗ್ತದೆ, ಅದಕ್ಕೆ ಬೇಡ ಅಂದ್ರು. ಒಕ್ಕಲಿಗರು, ಗೌಡ್ರು, ಅಲ್ಲಿ ಸೃಷ್ಟಿ ಆಗ್ತದೆ, ಬೇಡ ಅಂದ್ರು. ಮೊದಲು ಪರಿಶಿಷ್ಟ ಜಾತಿಯೇ ನಂಬರ್ 1 ಅಂತ ಹೇಳಿದವ್ರು ಯಾರು? ಅವರೇ, ಕಾಂತರಾಜ ಆಯೋಗ. ಇವ್ರದ್ದು ಬಂದು ಕಾಂತರಾಜ ಆಯೋಗದಲ್ಲಿ ನಂಬರ್ 1 ಯಾರು? ದಲಿತರು. ಅದನ್ನ ಬಿಟ್ಬಿಟ್ರು, ಆಮೇಲೆ ಅದನ್ನ ಕೈ ಬಿಟ್ರಿ. ಹೆಗ್ಡೆ ಅವ್ರದ್ದು ತಗೊಂಡ್ರಿ. ಮುಸಲ್ಮಾನ್ರೇ ನಂಬರ್ 1 ಅಂತ ಮಾಡಿದ್ರಿ. ಜಯಪ್ರಕಾಶ್ ಹೆಗ್ಡೆ. ಹೌದು. ಯಾಕದು ಬಂತು ಹಾಗಾದ್ರೆ? ದಲಿತರು ಎಲ್ಲೋದ್ರು? ಇದು ತಾರತಮ್ಯ. ಅಂದ್ರೆ ನೀವು ಯಾರನ್ನೋ ಬೇಕಾದವ್ರನ್ನ ಮೇಲೆ ಎತ್ತೋದು, ಬೇಡದಿದ್ದವ್ರನ್ನ ಕೆಳ ಹಾಕುವಂತ ಒಂದು ವ್ಯವಸ್ಥೆಯನ್ನ ನೀವು ಮಾಡ್ಕೊಂಡಿದ್ದೀರಿ. ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿಲ್ದೇ ಇರೋದ್ರಿಂದ, ಈ ಹಿನ್ನೆಲೆ ಚೆನ್ನಾಗಿಲ್ದೇ ಇರೋದ್ರಿಂದ ನಮಗೆ ಇದ್ರ ಬಗ್ಗೆ ಅನುಮಾನ ಇದೆ ಅನ್ನೋದು ನಿಮ್ಮ. ಅಲ್ಲ, ಇದಾಗ್ತಾ ಇದೆ. ಒಂದು, ನೀವು ಕೊಡುವಾಗಲೇ ಕ್ವಶನ್, ಈಗ 60 ಕ್ವಶನ್ಸ್ ಪ್ರಶ್ನೆಗಳಿದ್ದಾವೆ. DCMA ಅದನ್ನು ವಿರೋಧ ಮಾಡಿಬಿಟ್ರು. ಅದು ಇಷ್ಟೊಂದು ಎಂಕ್ರಿ ಕೇಳ್ತೀರ, ಏನ್ರಿ ಇದ್ ಮಾಡ್ತಾ ಇದ್ರಿ, ಪರ್ಸನಲ್ ಏನು ಕೇಳ್ಬೇಡ್ರಿ, ಇನ್ ಸಾಮಾನ್ಯರ ಕಥೆ. ನಿಮ್ಮ ಅಕೌಂಟ್ ನಂಬರು, ನಿಮ್ಮ ಆಧಾರ್ ಕಾರ್ಡ್ ನಂಬರು ಎಲ್ಲವೂ ತಗೊಂಡು ನೀವು ಹೋಗ್ಬಿಟ್ಟ ಮೇಲೆ ಏನ್ ನನ್ನ ಹತ್ರ ಏನು ಉಳಿದಿದೆ? ನನ್ನ ಹತ್ರ ಏನು ಉಳಿಯೋದೇ ಇಲ್ಲ. ಯು ಆರ್ ದಿ ಓನರ್ ಆಫ್ ಮೀ. ಅಂದ್ರೆ ನನ್ನ ಪ್ರೈವಸಿನೇ ಇರಲ್ಲ, ಕಿತ್ಕೊಳ್ತಾ ಇದ್ರಿ. ಅದು ದುರ್ಬಳಕೆ ಆಗೋ ಸಾಧ್ಯತೆ. ಇಂಥವುಗಳನ್ನ ಕೇಳಬಾರ್ದು ಅನ್ನೋದು ಅಷ್ಟೇ ನಮ್ಮದು. ಜೊತೆಗೆ 15 ದಿನದಲ್ಲಿ ಮಾಡ್ತೀನಿ ಅಂದ್ರಿ. SC ಇದನ್ನ ಮಾಡಿದ್ರಿ, ಒಳ ಮೀಸಲಾತಿಗಾಗಿ 3 ತಿಂಗಳು ಮಾಡಿದ್ರಿ. 1 ಕೋಟಿ ಜನರನ್ನ 3 ತಿಂಗಳು ಮಾಡಿದ್ರಿ. ಇದನ್ನೆಂಗ ನೀವು 15 ದಿನದಲ್ಲಿ ಮಾಡ್ತೀರಿ?
ಇವತ್ತು ನೋಡಿದೆ ನಾನು ಇದರಲ್ಲಿ ವೆಬ್ಸೈಟ್ ಅಲ್ಲಿ ಹಾಕೊಂಡಿದ್ದಾರೆ 65% ಇವತ್ತಿಗೆ ಆಗೋಗಿದೆ ಅಂತೆ. 65%. ಈಗ ನಾಳೆ 7ನೇ ತಾರೀಕಿಗೆ ಲಾಸ್ಟ್ ಆಗುತ್ತೆ ಅವ್ರದ್ದು. ಇನ್ನು 100% ನಾಳೆ ಸಾಯಂಕಾಲ ಮಾಡ್ತಾರೆ ಅಂತ. ನಾಳೆ ಸಾಯಂಕಾಲಕ್ಕೆ 100% ಆಗುತ್ತಾ? ಇದನ್ನ ನಾವು ಒಪ್ಪಬೇಕಾ? ಅಲ್ಲ, ಅದನ್ನ ಎಕ್ಸ್ಟೆಂಡ್ ಮಾಡೋ ಎಕ್ಸ್ಟೆಂಡ್ ಎಷ್ಟನ್ನ ಮಾಡ್ಲಿ, ಇದನ್ನ ಒಪ್ಪಬೇಕಾ? ಹೆಂಗ್ ಮಾಡ್ತಾ ಇರೋರು ಯಾರು? ಹೌ ಇಸ್ ಇಟ್ ಪಾಸಿಬಲ್? ಟೀಚರ್ಗಳು ಮಾಡ್ತಾವ್ರೆ. ಹೌದು, ಟೀಚರು. ನಿನ್ನೆ ಒಂದು ಕತೆ ಕೇಳಿದೆ. ವಿದ್ಯೆ ಬೆಳೆದಷ್ಟು ಜಾತಿ ಅಳಿಸೋಗುತ್ತೆ, ನೀವ್ಯಾರು ಜಾತಿ ಎಲ್ಲೂ ಮಾತಾಡಬಾರ್ದು, ಜಾತಿ ಕೇಳಬಾರ್ದು, ಜಾತಿ ಹೇಳ್ಬಾರ್ದು ಅಂತ ಪಾಠ ಮಾಡ್ತಿದ್ರಂತೆ ಮಾಸ್ಟ್ರು. ಈಗ ಆ ಮಾಸ್ಟರ್ಗಳನ್ನೇ ಕರ್ಕೊಂಡೋಗಿ ಆ ಹುಡುಗರ ಹತ್ರನೇ ನಿನ್ ಜಾತಿ ಯಾವ್ದು ಅಂತ ಕೇಳಿಸ್ತಾ ಇದ್ದೀರಿ. ಸರಿ ಅಲ್ಲ? ಎಂತ ವಿಪರ್ಯಾಸ ನೋಡಿ ಅಂತ ಹೇಳ್ತಿದ್ರಿ. ಅದೇ ಮೇಷ್ಟ್ರು ಹೋಗಿ ಯಾರಿಗೆ ಜಾತಿ ಕೇಳಬಾರ್ದು, ಜಾತಿ ಮಾತಾಡಬಾರ್ದು ನೀವು ಅಂತಿದ್ರು, ಈಗ ಅವ್ರನ್ನ ಅವರೇ ಜಾತಿ ಕೇಳ್ಬೇಕಲ್ಲ ಈಗ. ಸರ್, ಈಗ ಕರೆಕ್ಟ್ ನೀವು ಹೇಳೋದು ನನಗೆ ಅರ್ಥ ಆಯ್ತು. ಎಷ್ಟೋ ಜನರಿಗೆ ಜಾತಿಯನ್ನ ಹೇಳ್ಕೊಳ್ಳೋದಕ್ಕೆ ಮುಜುಗರ ಆಗುವಂತ ಸಾಧ್ಯತೆಗಳಿರುತ್ತವೆ. ಅಂಥದ್ರಲ್ಲಿ ಅವ್ರು ಹೇಗೆ ಈ ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾರೆ ಅಂತ ಅನ್ಸುತ್ತೆ. ಸುಮಾರು ಜನ ಆಗಲ್ಲ. ಅವಾಗ ಹೇಗೆ ತಿರಸ್ಕಾರ ಮಾಡ್ತಾರೆ? ಇಲ್ಲ, ಆಗೋದಿಲ್ಲ. ನಿಮ್ಗೆ ಹೇಳ್ತೀನಿ, ಇವ್ರು 50% ರೀಚ್ ಆಗಲ್ಲ. ಅದಕ್ಕೆ ಮೇಲೆ ಮಾತಾಡಿದ್ದೆಲ್ಲ ಸುಳ್ಳೆ. ನಾನು ಹೇಳ್ತೇನೆ, ಮುಜುಗರ ಆಗೋದು ಎಲ್ಲಾ ಜಾತಿಗಳಿಗಾಗಲ್ಲ. ಹೌದು, ಹಿಂದುಳಿದ ಅಂದ್ರೆ ಅದರಲ್ಲೂ ಪರಿಶಿಷ್ಟ ಜಾತಿ ವರ್ಗಗಳಲ್ಲಿ ಸ್ವಲ್ಪ ಆ ಮುಜುಗರ ಇದೆ. ಯಾಕೆ ಅಂದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳು, ಹಲವು ಕಾರಣಗಳಿವೆ. ಅವ್ರ ಜಾತಿ ಹೇಳ್ಕೊಳಕ್ಕೆ ರೆಡಿ ಇರಲ್ಲ. ಒಂದು ಸಮಯ ಒಬ್ಬ ಕೆಲಸ ಸಿಕ್ಬಿಡ್ತು, ಹಳ್ಳಿಯಲ್ಲಿ ಇರ್ತಾನೆ, ಹಳ್ಳಿ ಬಿಟ್ಬಿಡ್ತಾನೆ, ಪಟ್ಟಣದಲ್ಲಿ ಬಂದು ಸೇರ್ಬಿಡ್ತಾನೆ. ಇನ್ನು ಊರಿಗೆ ಹೋದ್ರೆ ನನ್ನ ಜಾತಿ ಬರ್ತದ, ಅಡ್ಡ ಬರ್ತದೆ ನನಗೆ ಅಂತೇಳಿ ಊರಿಗೆ ಬಿಟ್ಬಿಡ್ತಾನೆ, ತಂದೆ ತಾಯಿನ ಬಿಟ್ಬಿಡ್ತಾನೆ. ಅಂತ ಪರಿಸ್ಥಿತಿಗಳನ್ನ ನಾವು ಎದುರಿಸಿರೋದನ್ನ ನೋಡ್ತಾ ಇದ್ದೀವಿ ನಾವು. ಇಂಥವೆಲ್ಲ ಇರುವಾಗ ಇದೆಲ್ಲ ಕಷ್ಟ. ಸಾಮಾಜಿಕ ನ್ಯಾಯ ನೀವು ಹೆಂಗ್ ಕೊಡಬೇಕು, ಬೇಕಾದಷ್ಟು ರೀತಿಗಳಿದೆ, ಅದನ್ನು ಕೊಡಬಹುದಾಗಿತ್ತು. ಬಟ್ ಇವ್ರಿಗೆ ಏನಂತಂದ್ರೆ, ಇವತ್ತು ಈ ಗ್ಯಾರಂಟಿಗಳಿಗೆಲ್ಲಾನು ದುಡ್ಡು ಕೊಡಕ್ಕಾಗ್ತಾ ಇಲ್ಲ, ಅಥವಾ ಅತಿವೃಷ್ಟಿ ಆಗಿದೆ, ಅನಾವೃಷ್ಟಿ ಆಗಿದೆ, ಆಮೇಲೆ ಅವ್ರಿಗೆ ಹಣ ಕೊಡಕ್ಕಾಗ್ತಾ ಇಲ್ಲ. ಜೊತೆಗೆ ಎಲ್ಲಾ ಕಡೆಯಲ್ಲೂ ರಸ್ತೆಗಳು ಗುಂಡಿ ಬಿದ್ದಿದೆ, ಎಲ್ಲಾ ಜನ ಬೇಜಾರಾಗಿದ್ದಾರೆ, ಬೈಕೊಂಡು ಓಡಾಡ್ತಾರೆ. ಸೊ ಅದನ್ನ ಅಟೆಂಡ್ ಮಾಡಕ್ಕಾಗ್ತಾ ಇಲ್ಲ. ಆಯ್ತಾ? ಅಭಿವೃದ್ಧಿ ಅನ್ನೋದು ಸಂಪೂರ್ಣ ಶೂನ್ಯ ಇದೆ. ಇದಕ್ಕೆಲ್ಲ ಉತ್ತರ ಏನೋ, ಜಾತಿ ಗಣತಿ ಮಾಡು, ಇದು ಏನೋ ಅಂದ್ರೆ ಜನರನ್ನ ಇದ್ರ ಮೇಲೆ ಫೋಕಸ್ ಆಗಬಾರದು. ಸೊ ದೇ ವಾಂಟೆಡ್ ಟು ಚೇಂಜ್ ದೇರ್ ಫೋಕಸ್ ಟು ಅಂಡ್ ಅಟೆನ್ಷನ್ ಟುವರ್ಡ್ಸ್ ಸಮಥಿಂಗ್ ಎಲ್ಸ್.